ಇಲ್ಲಿ ರಾಜೇಶ್ ಕಡೆಯಿಂದ ಇದೆ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಇನ್ ಪರ್ಸನಲ್ ಅಂಡ್ ಪಬ್ಲಿಕ್ ಲೈಫ್? ಓ, ಐ ರಿಯಲಿ ಡೋಂಟ್ ನೋ. ಐ ಥಿಂಕ್ ನಾನು ಯಾವತ್ತೂ ಬೇರೆಯವ್ರಿಗೆ ಓಕೆ ಇದು ಮಾಡೋದ್ರಿಂದ ಅದು ಸಿಗುತ್ತೆ, ಹಂಗೆ ಅವ್ರ ಮೆಚ್ಚುಗೆ ಗಳಿಸ್ಬೇಕಾದ್ರೆ ನಾನು ಇದು ಮಾಡಬೇಕಾಗತ್ತೆ. ಐ ಥಿಂಕ್ ಐ ನಾಟ್ ಲುಕ್ಡ್ ಅಟ್ ಲೈಫ್ ಫ್ರಮ್ ದ್ಯಾಟ್ ಲೆನ್ಸ್ ಅನ್ಸುತ್ತೆ. ನನಗೇನು ಇಷ್ಟ ಅದನ್ನು ಇಷ್ಟಪಟ್ಟು ಬೇರೆಯವ್ರು ಯಾರು ಹಂಗೆ ಮಾಡಬಾರ್ದಪ್ಪ ಆ ಥರ ಅದನ್ನು ಮಾಡಿದ್ದೀನಿ ಅನ್ಸುತ್ತೆ ನನ್ನ ಲೆನ್ಸಿಂದ ನೋಡಿದ್ರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಆ ಥರ ಎಫರ್ಟ್ ಹಾಕಿದಾಗ ಜನಗಳಿಗೆ ಹಂಗೆ ಕನೆಕ್ಟ್ ಆಗೋ ರೀತಿನಲ್ಲೇ ಆ ಪ್ರಾಡಕ್ಟ್ ಆಚೆಗೆ ಬಂದಿದೆ. ಹಾಗಾಗಿ ಯು ಗೈಸ್ ಹ್ಯಾವ್ ಲವ್ಡ್ ಮೀ ಆಸ್ ಅನ್ RJ, ಪ್ರಾಬ್ಲಿ ಯು ಗೈಸ್ ಹ್ಯಾವ್ ಲವ್ಡ್ ಮೀ ಆಸ್ ಅ ಪಾಡ್ಕಾಸ್ಟರ್. ಆ್ಯಂಡ್ ಐ ಥಿಂಕ್ ಆ್ಯಂಡ್ ಏನೂ ಇಲ್ದಿರೋ ಜಾಗದಿಂದ ಬಂದವ್ರಿಗೆ ಯಾವಾಗಲೂ ಇದನ್ನು ಕಳ್ಕೊಂಡ್ಬಿಟ್ರೆ ಅನ್ನೋ ಒಂದು ಭಯ ಇರುತ್ತೆ. ಆ ಭಯ ಯಾವಾಗಲೂ ಒಂದು ಜವಾಬ್ದಾರಿನ ನಮ್ಮಲ್ಲಿ ಯಾವಾಗಲೂ ಒಂದು ಆ್ಯಂಕರ್ ಆಗಿ ಅದೇ ನಮ್ಮನ್ನು ಎಳಿತಾ ಇರುತ್ತೆ. ಸೊ ಅದಕ್ಕೆ ಇವತ್ತಿಗೂ ಮನೆ, ಕಾರು, ದುಡ್ಡು, ಸೆಟಲ್ಡ್ ಫೀಲಿಂಗು ನಂಗೆ ಇನ್ನೂ ಯಾವತ್ತೂ ಸಾಕು ಅಂತ ಅನ್ಸಕ್ಕೆ ಬಿಟ್ಟಿಲ್ಲೇನೋ ಅದೇ.